ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕೆಂಪೇಗೌಡ ಜಯಂತ್ಯೋತ್ಸವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ವೇಣೂರವರಿಂದ ಸುದ್ದಿಗೋಷ್ಠಿ ಏರ್ಪಡಿಸಲಾಯಿತು. ಈ ಕುರಿತು ವೇಣೂರವರು ಏನೆಲ್ಲ ಮಾತನಾಡಿದರೆ ನಾವು ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ವಹಿಸಿದರು. ಜೊತೆಗೆ ನಿತ್ಯಾನಂದ ಮಹಾಸ್ವಾಮೀಜಿಯವರು ಸಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಹಾಗೆ ಏನು ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದರು. ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಅಪರ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸಮಾಜಕ್ಕೆ ಏನು ನಾಡಪ್ರಭು ಕೆಂಪೇಗೌಡರ ಒಂದು ಇವತ್ತಿನ ಪೀಳಿಗೆಗೆ ಏನು ಮಾದರಿ ಆಗಬೇಕು ಅಂತೇಳಿ ಮಾದರಿ ಆಗುವಂಥ ಒಂದು ಕಾರ್ಯಕ್ರಮವನ್ನು ಒಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅವ್ರಿಗೆ ವಿಶೇಷವಾಗಿ ಮಂಡ್ಯ ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಮುಖಂಡರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದ ಉದ್ದೇಶ ಏನಂತಂದರೆ, ಅವರು ನಾಡಪ್ರಭು ಕೆಂಪೇಗೌಡರು ಅಂತಂದರೆ ಒಂದು ಕನ್ನಡದ ಅಸ್ಮಿತೆ ಏನು ಇವತ್ತು ಬೆಂಗಳೂರಂಥ ಮಹಾನಗರವನ್ನು ಕಟ್ಟಿ ಇವತ್ತು ಕರ್ನಾಟಕ ಬಹುತೇಕ 60-70ರಷ್ಟು ಕರ್ನಾಟಕ ಬಹುತೇಕ GST ಪಾಲನೆ ಕೊಟ್ಟು ಅಭಿವೃದ್ಧಿಗೆ ಮುಖ್ಯ ಪಾತ್ರ ಆಗಿರುವಂಥ ನಾಡಪ್ರಭು ಕೆಂಪೇಗೌಡರು ಏನು ಇವತ್ತು ಬೆಂಗಳೂರು ನಗರವನ್ನು ಒಂದು ಏನು ಹಾಕಿದ್ರು, ಬುನಾದಿ ಹಾಕಿದ್ರು. ಇವತ್ತು ಇಡೀ ಕರ್ನಾಟಕಕ್ಕೆ ಒಂದು ಬಹುತೇಕ ಇವತ್ತು ಯುವಕರಿಗೆ ಒಂದು ಎಲ್ಲರಿಗೂ ಮಾದರಿ ಆಗುವಂಥ ನಗರ. ಹಾಗಾಗಿ ಅಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ಜಲ ಭಾಷೆ ಅವಿರತವಾಗಿ ಸುಮಾರು 28 ವರ್ಷಗಳಿಂದ ಟಿ ಎ ನಾರಾಯಣಗೌಡರು ಈ ನಾಡಿನ ಉದ್ದಗಲಕ್ಕೂ ಹೋರಾಟ ಮಾಡ್ತಾ ಬರ್ತಿದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಘಟಕನು ಒಂದು ಮಂಡ್ಯದಲ್ಲಿ ಒಂದು ಕನ್ನಡದ ಒಂದು ಕೆಲಸವನ್ನು ಏನು ಕರ್ನಾಟಕ ರಕ್ಷಣೆಗೆ ಮಂಡ್ಯ ಜಿಲ್ಲಾ ಘಟಕವನ್ನು ಮಾಡ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಇವತ್ತು ಒಂದು ಅದ್ಭುತವಾದ ಒಂದು ಏನು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಗಿದೆ, ಆ ಕಾರ್ಯಕ್ರಮಕ್ಕೆ ಒಂದು ಶುಭ ಕೋರಕ್ಕೆ ನಾವು ಇವತ್ತು ಕರ್ನಾಟಕ ರಕ್ಷಣೆಗೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಸರ್, ರಾಜ್ಯಾಧ್ಯಕ್ಷ ಕಳೆದ ಬೆಳಗಾವಿ ಮತ್ತು ಬೀದರು ಮತ್ತು ಚಾಮರಾಜನಗರ ಕನ್ನಡ ಪ್ರತಿಜ್ಞಾ ನಿಧಿ ಕಾರ್ಯಕ್ರಮ ಅಂತೇಳಿ ಟಿ ಎ ನಾರಾಯಣಗೌಡರು ಒಂದು ಕಳೆದ ವರ್ಷ ಒಂದು ಕಾರ್ಯಕ್ರಮ ಚಾಲನೆ ಕೊಡಿದ್ರು. ಇವತ್ತಿನ ಯುವ ಜನತೆಗೆ ಕನ್ನಡ ನಾಡು ನುಡಿ ಜಲ ಭಾಷೆ ಇವತ್ತು ಏನು ಆಗ್ತಾ ಇದೆ ಅಂದರೆ, ಇವತ್ತು ಬೆಂಗಳೂರು ನೋಡ್ತಾ ಇರ್ಬೋದು, ಕನ್ನಡಿಗರು ಇವತ್ತು 28-30% ಬಂದಿದ್ದೀವಿ. ಅದೇ ರೀತಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಪರಭಾಷಿಕರು ಮತ್ತು ನಮ್ಮ ಉದ್ಯೋಗಗಳಾಗಿರ್ಬೋದು ಮತ್ತು ಆರ್ಥಿಕವಾಗಿರ್ಬೋದು ಪ್ರತಿಯೊಂದರಲ್ಲೂ 2ನೇ ದರ್ಜೆಯಾಗಿ ಬದುಕುವಂಥ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ಮಂಡ್ಯದಲ್ಲೂ ಕನ್ನಡ ಪ್ರತಿಜ್ಞಾ ನಿಧಿ ಕಾರ್ಯಕ್ರಮ ಅಂತ ಹೇಳಿ ಒಂದು ಆಯೋಜನೆ ಮಾಡಿ ಕನ್ನಡದ ಯುವ ಜನತೆ ಮತ್ತು ಯುವತಿಯರಿಗೆ ಕನ್ನಡದ ದೀಕ್ಷೆಯನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾರ್ಯಕ್ರಮವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಸಂಘಟನಾತ್ಮಕ ಜೊತೆಗೆ ಹೋಬಳಿ ಘಟಕದಲ್ಲೂ ಸಂಘಟನೆಯನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಜಾಗೃತಿ ಸಮಾವೇಶವನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ